ಅಕೌಂಟೆನ್ಸಿ ಸ್ಟೂಡೆಂಟ್ಸ್ಗೆ ಶನಿವಾರ ಅಕೌಂಟ್ಸ್ ಎಕ್ಸಾಮ್ ಇದೆ. ಇವಾಗಲೂ ನಿಮ್ಗೆ ಏನೂ ಬರಲ್ವಾ, ಒಂದು ಸಮ್ಮು ಬರೋದಿಲ್ವಾ, ತುಂಬ ಕನ್ಫ್ಯೂಷನ್ ಆಗ್ತದ್ಯಾ? ಸೊ ಈ ನಾನು ಮಾಡೋ ವೀಡಿಯೋಗಳು ನೋಡಿ ಸ್ಯಾಟರ್ಡೆ ಅಷ್ಟೊಳಗಡೆ ನಿಮಗೆ 50 to 60 ಮಾರ್ಕ್ಸ್ ತೆಗೆಸೋ ಜವಾಬ್ದಾರಿ ನಂದು. ಇಲ್ಲ ಆಲ್ರೆಡಿ ನನಗೆ ಸಮ್ಸ್ ಬರುತ್ತೆ ಸರ್, ಥಿಯರಿ ಹೇಳ್ಕೊಡಿ, 2 ಮಾರ್ಕ್ಸ್ ಹೇಳ್ಕೊಡಿ, MCQ ಹೇಳ್ಕೊಡಿ ಅಂದರೆ MCQs ಇಸ್ ನೋ ಒನ್ ಇನ್ ಕರ್ನಾಟಕ ವಿಲ್ ಪ್ರಿಡಿಕ್ಟ್ MCQs, ಬಟ್ ಐ ಕ್ಯಾನ್ ಟೀಚ್ ಯು ವಿಚ್ ಆರ್ ದ 1 ಮಾರ್ಕ್ ಕ್ವೆಶನ್ಸ್ ಏನು ಬರುತ್ತೆ, ಯಾವ ಥರ ಬರಬಹುದು, ಯಾವ್ದು ರಿಪೀಟೆಡ್ ಇದೆ, ದಟ್ ವಿ ಕ್ಯಾನ್ ಡಿಸ್ಕಸ್. ಓಕೆ, ಸೊ ಇವತ್ತವರೆಗೂ ಏನೂ ಓದಿಲ್ಲ ಅಂದರೂ ಕೂಡ ಡೆಫಿನೆಟ್ಲಿ ಇನ್ 2 days ನಾನು ಮಾಡೋ ವಿಡಿಯೋಗಳು ನೋಡಿ ಅದನ್ನು ಪ್ರಾಕ್ಟೀಸ್ ಮಾಡಿ ನಿಮಗೆ 50 to 60 ಮಾರ್ಕ್ಸ್ ಬರೋದಂತೂ ಖಂಡಿತ. ಆಲ್ರೆಡಿ ನಾವು ನಿಮಗೆ ಯೂಟ್ಯೂಬ್ ವಿಡಿಯೋದಲ್ಲಿ ರೂಟ್ ಮ್ಯಾಪ್ ವಿಡಿಯೋ ಪಬ್ಲಿಷ್ ಮಾಡಿದ್ದೀರಿ, ಪ್ಲಸ್ 12 ಮಾರ್ಕರ್ಸ್ದು ಇಶ್ಯೂ ಆಫ್ ಶೇರ್ಸ್ದು ಫಸ್ಟ್ 6 ಎಂಟ್ರೀಸ್ ಒಂದು ವಿಡಿಯೋ ಮಾಡಿ ಪಾರ್ಟ್ 1 ಅಂತ ಒಂದು ವಿಡಿಯೋ ಇದೆ. ಇವೆರಡು ವಿಡಿಯೋ ಲಿಂಕು ಈ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ. ರೂಟ್ ಮ್ಯಾಪ್ ವಿಡಿಯೋಲಿ ಏನು ಹೇಳಿದೆ ನಾನು ಅಂದರೆ, ಯು ವಿಲ್ ಹ್ಯಾವ್ ಡಿಸ್ಕಸ್ ದ ಬ್ಲೂ ಪ್ರಿಂಟ್, ಏನೇನು ಬರುತ್ತೆ, ಯಾವ್ದು ಫೋಕಸ್ ಮಾಡಬೇಕು, ಪ್ರತಿಯೊಂದು ನಾವು ನೀವು ಬ್ಲೂ ಪ್ರಿಂಟ್ನಲ್ಲಿ ಡಿಸ್ಕಸ್ ಮಾಡಿದ್ರಿ. ಇವಾಗ 6 ಮಾರ್ಕ್ಸ್ಗೆ ನಾನೇನು ಹೇಳ್ಕೊಡ್ತೀನಿ ನಿಮಗೆ ಅಂದರೆ, 1 ಪ್ರಾಡಕ್ಟ್ ಮೆಥಡ್, ಐ ಮೀನ್ ದಿಸ್ ಕ್ವೆಶನ್ ನಂಬರ್ 22, ಕ್ವೆಶನ್ ನಂಬರ್ 23 ಆ್ಯಂಡ್ ಕ್ವೆಶನ್ ನಂಬರ್ 25. ಯಾಕಿದೆ 3 ಕ್ವೆಶನ್ನು, ಬೇರೆ ಯಾಕೆ ಹೇಳ್ಕೊಡಲ್ಲ ಅಂದರೆ, ಫಸ್ಟು ನಿಮಗೆ ಯು ಹ್ಯಾವ್ ಟು ರೈಟ್ 6 ಕ್ವೆಶನ್ಸ್, 6 ಮಾರ್ಕರ್ಸ್, 3 12 ಮಾರ್ಕರ್ಸ್. ಸೊ ಆ ಮೂರು ಯಾವುದು ಈಸಿಗೆ ಲಾಸ್ಟ್ ಮೂಮೆಂಟಲ್ಲಿ ಕಲಿಯೋಕ್ಕಾಗುತ್ತೋ ಅದನ್ನು ನಾವು ಡಿಸೈಡ್ ಮಾಡಿ ನಿಮಗೆ ಹೇಳ್ಕೊಡ್ತಾ ಇರೋದು. ಸೊ ನಂಗೆ ಅದನ್ನು ಹೇಳ್ಕೊಡಿ, ಇದನ್ನು ಹೇಳ್ಕೊಡಿ ಅಂದರೆ ದೋಸ್ ಥಿಂಗ್ಸ್ ವಿಲ್ ಟೇಕ್ ಲಾಟ್ ಆಫ್ ಟೈಮ್ ಟು ಟೀಚ್ ಯು. ಓಕೆ, ಸೊ ಅದಕ್ಕೋಸ್ಕರ ನಾವೇನು ಮಾಡ್ತಾ ಇದ್ದೀರಿ, ನಿಮಗೆ ಯಾವ್ದು ಈಸಿ ಆಗುತ್ತೋ ಅದನ್ನು ಮಾತ್ರ ನಾವು ನಿಮಗೆ ಹೇಳ್ಕೊಡ್ತಾ ಇದ್ದೀವಿ. ನೆಕ್ಸ್ಟ್ 12 ಮಾರ್ಕರ್ಸ್, ವಾಟ್ ಐ ವಿಲ್ ಟೀಚ್ ಯು ಇಸ್ ಜರ್ನಲ್ ಎಂಟ್ರಿ ಆ್ಯಂಡ್ ಆಫ್ ಇಶ್ಯೂ ಆಫ್ ಶೇರ್ಸ್, ಡಿಬೆಂಚರ್ಸ್ ಆ್ಯಂಡ್ ಕಂಪ್ಯಾರಿಟಿವ್ ಕಾಮನ್ ಸೇಲ್ಸ್. ಇಲ್ಲಿ ನಿಮಗೆ ಫಾರ್ಮ್ಯಾಟ್ ಹೇಳ್ಕೊಡ್ತೀನಿ, ಇಲ್ಲಿ ನಿಮಗೆ ಕಂಪ್ಯಾರಿಟಿವ್ ಕಾಮನ್ ಸೇಲ್ಸ್ ಹೇಳ್ಕೊಡ್ತೀನಿ, ಅದಕ್ಕೆ ಆ ಕ್ವಶನ್ ಚೂಸ್ ಮಾಡಿರೋದು. ಇಫ್ ಯು ವಾಂಟ್ ಟು ಲರ್ನ್ ಎಕ್ಸ್ಟ್ರಾ, ಐ ಮೈಟ್ ಟೀಚ್ ಯು ಕ್ವಶನ್ ನಂಬರ್ 26 ಕ್ಯಾಶ್ ಫ್ಲೋ ಆ್ಯಂಡ್ ಕ್ವಶನ್ ನಂಬರ್ 28 just dissolution. That is, I said I might. Okay na? Depending on time, depending on the response, I might teach you that. ನಾಳೆ ಮತ್ತು ನಾಳಿದ್ದು ನಿಮಗೆ ಲೈವ್ ಕ್ಲಾಸಸ್ ಮಾಡ್ತೀರಿ. ಆ ಲೈವ್ ಕ್ಲಾಸಲ್ಲಿ ಇಂಟ್ರೆಸ್ಟೆಡ್ ಸ್ಟೂಡೆಂಟ್ಸ್ ನಿಮಗೆ ಡೌಟ್ ಇದ್ದರೆ ಮಾತ್ರ ಬನ್ನಿ. ಅಲ್ಲಿ ಬಂದು ನೀವು ಚಾಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿಕೊಂಡು ಆಟ ಆಡ್ತೀನಿ ಅಂದರೆ ದೋಸ್ ಸ್ಟೂಡೆಂಟ್ಸ್ ಆರ್ ಡೆಫಿನೆಟ್ಲಿ ನಾಟ್ ವೆಲ್ಕಮ್. ಓಕೆನಾ? ನೆಕ್ಸ್ಟ್, ಸೊ ಆಲ್ರೆಡಿ ನಾವು ನಿಮ್ಗೆ ಹೇಳ್ದಂಗೆ ಪಾರ್ಟ್ 1ನಲ್ಲಿ ನಾವು ಈ ಎಕ್ಸಾಕ್ಟ್ ಕ್ವೆಶನ್ದು ಫಸ್ಟ್ 6 ಎಂಟ್ರೀಸ್ ಮಾಡಿದ್ರಿ. ಓಕೆನಾ? ಸೊ ಐ ವಿಲ್ ನಾಟ್ ಗೋಯಿಂಗ್ ಟು ರಿಪೀಟ್ ದ್ಯಾಟ್. ಆ ವಿಡಿಯೋದು ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ, ಹೋಗಿ ಚೆಕ್ಔಟ್ ಮಾಡಿ. ಸೊ ವಾಟ್ ಐ ವಿಲ್ ಟೀಚ್ ಯು ರೈಟ್ ನೌ ಇಸ್ ದ 7th, 8th and 9th ಎಂಟ್ರಿ, ವಿಚ್ ಇಸ್ ದ ಮೋಸ್ಟ್ ಡಿಫಿಕಲ್ಟ್ ಫಾರ್ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್. ಓಕೆನಾ? ಐದರ್ ನೀವು ಎಂಟ್ರೀಸ್ ಬರೀತೀರಾ, ಅಮೌಂಟ್ ರಾಂಗ್ ಮಾಡ್ತೀರಾ, ಇಲ್ಲ ಎಂಟ್ರೀಸ್ ರಾಂಗ್ ಮಾಡ್ತೀರಾ, ಅಮೌಂಟ್ ಕರೆಕ್ಟಾಗಿ ಬರೀತೀರಾ. ಐ ಡೋಂಟ್ ವಾಂಟ್ ಯು ಟು ಡೂ ಆಲ್ ದಟ್. ಐ ವಾಂಟ್ ಯು ಟು ಗೆಟ್ 12 on 12. 12 on 10 ಬರಬೇಕು ಅಂದರೆ ಯಾವ ಥರ ಇರಬೇಕು, ಎಲ್ಲಿ ಮಾರ್ಕ್ಸ್ ಕೇಳಿತಾರೆ, ಅದನ್ನು ಪ್ರತಿಯೊಂದು ನಿಮಗೆ ನಾನು ಇವಾಗ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ದಿಸ್ ಇಸ್ ದ ಕ್ವೆಶನ್. ಸುಪ್ರೀಂ ಕಂಪನಿ ಲಿಮಿಟೆಡ್ issued how many shares? 10,000 shares of 100 each at a premium of 10 rupees. ಯೂಶಲಿ ನಿಮಗೆ ಪ್ರೀಮಿಯಂ ಇರೋ ಕ್ವೆಶನ್ ಬರೋದು. ವೈ ಇಸ್ ದಟ್? ಬಿಕಾಸ್ 12 ಮಾರ್ಕ್ಸ್ಗೆ ಸ್ಕೀಮ್ ಆಫ್ ವ್ಯಾಲ್ಯೂಷನ್ ಪ್ರಕಾರ 12 ಮಾರ್ಕ್ಸ್ಗೆ ಈ ಸಮ್ ಮ್ಯಾಚ್ ಆಗುತ್ತೆ, ಅದಕ್ಕೋಸ್ಕರ. ದೆನ್ ಅಪ್ಲಿಕೇಶನ್ ಮನಿ ಇಸ್ ಹೌ ಮಚ್? 20 rupees. Allotment money is how much? 50 rupees. First and final call 40 rupees. And ಇಲ್ಲಿವರೆಗೂ ನೀವು 6 ಎಂಟ್ರೀಸ್ ಮಾಡ್ತೀರಾ, ನೋ ಚೇಂಜಸ್. ಬಟ್ ದಿಸ್ ಇಸ್ ವೇರ್ ದ ಪ್ರಾಬ್ಲಮ್ ಸ್ಟಾರ್ಟ್ಸ್. ಓಕೆ, ಸೊ ಪ್ರಾಬ್ಲಮ್ ಸ್ಟಾರ್ಟ್ ಆಗೋದಲ್ಲಿ ದಿಸ್ 500 ಶೇರ್ಸ್, ಬೇಸಿಕಲಿ ಆ 500 ಶೇರ್ಸ್ಗೆ ಅಮೌಂಟ್ ಬಂದಿರಲ್ಲ, ವಿಚ್ ಇಸ್ ಫಸ್ಟ್ ಅಂಡ್ ಫೈನಲ್ ಕಾಲ್. ಸೊ ವಾಟ್ ಹ್ಯಾಪನ್ಸ್ ಹಿಯರ್ ಇಸ್, ಅಪ್ಲಿಕೇಶನ್ ಸ್ಟೇಜ್ ಅವ್ರು ಅಮೌಂಟ್ ಕೊಟ್ಟಿರ್ತಾರೆ, ಅಲಾಟ್ಮೆಂಟ್ ಸ್ಟೇಜ್ ಅವ್ರು ಅಮೌಂಟ್ ಕೊಟ್ಟಿರ್ತಾರೆ, ಫಸ್ಟ್ ಅಂಡ್ ಫೈನಲ್ ಕಾಲಲ್ಲಿ ಏನಾಗುತ್ತೆ, ಅವ್ರ ಅಮೌಂಟ್ನ ಕೊಡೋದಿಲ್ಲ. ಎಷ್ಟು ಶೇರ್ಸ್ ಅಮೌಂಟ್ ಬಂದಿರಲ್ಲ? 500 ಶೇರ್ಸ್ದು ಅಮೌಂಟ್ ಬಂದಿರಲ್ಲ. 500 ಶೇರ್ಸ್ ಔಟ್ ಆಫ್ 10,000 ಶೇರ್ಸ್. ಓಕೆ, ಅಂಡರ್ಸ್ಟ್ಯಾಂಡ್ ಲೈಕ್ ದಿಸ್. ಟೇಕ್ ಅನ್ ಎಕ್ಸಾಂಪಲ್. ಸಪೋಸ್ ನೀವೇನಾದ್ರೂ ಯಾವುದೋ ಒಂದು ವಸ್ತುನ ಖರೀದಿ ಮಾಡ್ತೀರಾ, ಸೇ ಫಾರ್ ಎಕ್ಸಾಂಪಲ್ ಬೈಕ್. ಓಕೆ, ಬೈಕನ್ನು 3 ಇನ್ಸ್ಟಾಲ್ಮೆಂಟ್ಗೆ ಬೈ ಮಾಡ್ತೀರಾ ಅಂತ ಅನ್ಕೊಳ್ಳಿ. ಓಕೆನಾ? ಫಸ್ಟ್ 2 ಇನ್ಸ್ಟಾಲ್ಮೆಂಟ್ ಕಟ್ತೀರಾ, 3rd ಇನ್ಸ್ಟಾಲ್ಮೆಂಟ್ ಕಟ್ಟಲ್ಲ. ಅವಾಗ ಏನಾಗುತ್ತೆ, ಬ್ಯಾಂಕ್ ಅವ್ರು ಬಂದು ನಿಮ್ಮ ಬೈಕ್ನ ಸೀಸ್ ಮಾಡಿ ಬೇರೆಯವ್ರಿಗೆ ಮಾರ್ತಾರೆ ಅಲ್ವಾ? ಸೇಮ್ ಪ್ರಾಸೆಸ್ ಹಿಯರ್. ವಾಟ್ ಹ್ಯಾಪನ್ಸ್ ಹಿಯರ್ ಇಸ್
ಇಫ್ ದ ಪರ್ಸನ್ ಡಸ್ ನಾಟ್ ಪೇ 500 ಶೇರ್ಸ್ ಅಮೌಂಟ್, ಇವನ್ ದ ಲಾಸ್ಟ್ ಇನ್ಸ್ಟಾಲ್ಮೆಂಟ್ ಕೊಟ್ಟಿಲ್ಲ ಕೂಡ ಏನಾಗುತ್ತೆ, ಆ ಶೇರ್ಸ್ ನ ಏನ್ ಮಾಡ್ತಾರೆ, ಕ್ಯಾನ್ಸಲ್ ಮಾಡ್ತಾರೆ. ಏನ್ ಮಾಡ್ತಾರೆ, ಕ್ಯಾನ್ಸಲ್. ಸೊ ಕ್ಯಾನ್ಸಲಿಂಗ್ ಆಫ್ ಶೇರ್ಸ್ ಇಸ್ ಕಾಲ್ಡ್ ಅಸ್ ಫಾರ್ ಫ್ಯೂಚರ್. ಅದಕ್ಕೆ ಒಂದು ಎಂಟ್ರಿ ಬರುತ್ತೆ. ದೆನ್ ಕ್ಯಾನ್ಸಲ್ ಮಾಡಿರೋ ಶೇರ್ಸ್ ನ ಬೇರೆಯವ್ರಿಗೆ ಇಶ್ಯೂ ಮಾಡ್ತಾರೆ, ಅದಕ್ಕೆ ರೀ ಇಶ್ಯೂ ಅಂತಾರೆ. ರೀ ಇಶ್ಯೂ ಯೂಶಲಿ ಕಮ್ಮಿ ಅಮೌಂಟ್ ಆಗುತ್ತೆ. ಸಿ ಹಿಯರ್ ಇಟ್ ಇಸ್ ರೀ ಇಶ್ಯೂಡ್ ಫಾರ್ 80 rupees, ಬಟ್ ದ ಆಕ್ಚುಯಲ್ ವ್ಯಾಲ್ಯೂ ಆಫ್ ಶೇರ್ ಇಸ್ 100 rupees. ರೀ ಇಶ್ಯೂ ಯೂಶಲಿ ಏನಾಗುತ್ತೆ, ಕಮ್ಮಿ ವ್ಯಾಲ್ಯೂಗೆ ಆಗುತ್ತೆ. ಸೊ ಇದಾದ್ಮೇಲೆ ಈ ಫೋರ್ ಫೀಚರ್ ಮತ್ತೆ ರೀ ಇಶ್ಯೂ ಇಂದ ಕಂಪ್ನಿಗೆ ಪ್ರಾಫಿಟ್ ಆಗುತ್ತೆ. ಸೊ ಆ ಪ್ರಾಫಿಟ್ ನ ಅಕಾರ್ಡಿಂಗ್ ಟು ಸೆಬಿ ರೂಲ್ಸ್ ಯು ಹ್ಯಾವ್ ಟು ಟ್ರಾನ್ಸ್ಫರ್ ಇಟ್ ಟು ಕ್ಯಾಪಿಟಲ್ ರಿಸರ್ವ್ ಅಕೌಂಟ್. ಸೊ ಅದಕ್ಕೊಂದು ಎಂಟ್ರಿ ಬರುತ್ತೆ. ಸೊ 3 ಎಂಟ್ರಿಗೆ ಎಷ್ಟು ಮಾರ್ಕ್ಸ್ ಬರುತ್ತೆ, 3 ಎಂಟ್ರಿಗೆ 5 ಮಾರ್ಕ್ಸ್ ಬರುತ್ತೆ. 2 + 2 + 1. ಓಕೆ, ಇದಕ್ಕೆ ಮುಂಚೆ 7 ಎಂಟ್ರೀಸ್ ಆಲ್ರೆಡಿ ಮಾಡಿದ್ದೀನಿ. ಸೊ ವಿ ಆರ್ ಕಂಟಿನ್ಯೂಯಿಂಗ್ ವಿತ್, ಇದಕ್ಕೆ ಮುಂಚೆ 6 ಎಂಟ್ರೀಸ್ ಆಲ್ರೆಡಿ ಮಾಡಿದ್ದೀನಿ. ವಿ ಆರ್ ಕಂಟಿನ್ಯೂಯಿಂಗ್ ವಿತ್ 7th, 8th and 9th. ಆ 6 ಎಂಟ್ರೀಸ್ ಮಾಡಿರೋ ವಿಡಿಯೋ ಈ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಸಿಗುತ್ತೆ. ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಿಮಗೆ ಆ ವಿಡಿಯೋ ಲಿಂಕ್ ಸಿಗುತ್ತೆ. ಓಕೆ, ಸೊ ಲೆಟ್ಸ್ ಸ್ಟಾರ್ಟ್. ವಿ ಆರ್ ಸ್ಟಾರ್ಟಿಂಗ್ ಆಫ್ ವಿತ್ ಎಂಟ್ರಿ ನಂಬರ್ 7. Okay, so what is the entry? First one, share capital account. Debit to, this is a compound entry. Now, why share capital account debit? Because what happens here is you are cancelling the shares. Shares na cancel ಮಾಡಿದಾಗ ಏನಾಗುತ್ತೆ, ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ಅಮೌಂಟ್ ಮೈನಸ್ ಆಗುತ್ತೆ. ಕ್ಯಾಪಿಟಲ್ ಅಕೌಂಟ್ ಇಸ್ ಅ ಲ್ಯಾಬಿಲಿಟಿ ಅಕೌಂಟ್. ಲ್ಯಾಬಿಲಿಟಿ ಅಕೌಂಟ್ ಅಲ್ಲಿ ಅಮೌಂಟ್ ಮೈನಸ್ ಆದ್ರೆ ಇಟ್ ಇಸ್ ಡೆಬಿಟ್, ಅಮೌಂಟ್ ಪ್ಲಸ್ ಆದ್ರೆ ಇಟ್ ಇಸ್ ಕ್ರೆಡಿಟ್. ಎಕ್ಸಾಕ್ಟ್ಲಿ ಆಪೋಸಿಟ್ ಆಫ್ ಅಸೆಟ್ಸ್. ದಟ್ಸ್ ದ ಬೇಸಿಕ್ ಅಕೌಂಟಿಂಗ್ ರೂಲ್ಸ್. ಓಕೆನಾ? ಸೊ ಐ ರಿಪೀಟ್ ಅಗೇನ್, ವಾಟ್ ವಿ ಆರ್ ಡೆಬಿಟಿಂಗ್, ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಮಾಡ್ತಾ ಇದ್ದು. ಎಷ್ಟಕ್ಕೆ ಡೆಬಿಟ್ ಮಾಡ್ತಾ ಇರೋದು? ಹೌ ಮೆನಿ ಶೇರ್ಸ್ ಯು ಆರ್ ಕ್ಯಾನ್ಸಲಿಂಗ್? 500. ಅಂಡ್ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಈಚ್ ಶೇರ್? 100. ಸೊ ಯು ಗಾಟ್ ಹೌ ಮಚ್? 50,000. Okay, then these two amounts are there. So what is this? This is, you'll write unpaid, this is paid. ಯಾವ ಸ್ಟೇಜ್ದು ಅಮೌಂಟ್ ಕಟ್ಟಿದ್ದಾರೆ, ಯಾವ ಸ್ಟೇಜ್ದು ಅಮೌಂಟ್ ಕಟ್ಟಿಲ್ಲ. ಸೊ ನೀವು ಇಲ್ಲಿ ನೋಡೋ ಪ್ರಕಾರ they did not pay first and final call. So first and final call is to 40 rupees. Correct? So 2, share first and final call account. First and final call account. Okay? First and final call account ಯಾಕೆ ಬಂತು ಅಂದ್ರೆ ಅದೇ ಸ್ಟೇಜ್ ಅಮೌಂಟ್ ನೀವು ಕಟ್ಟಿಲ್ಲ. ಯಾರು ಕಟ್ಟಿಲ್ಲ? 500 shares ಅಮೌಂಟ್ ಕಟ್ಟಿಲ್ಲ. ಸೊ 500 into first and final call ಎಷ್ಟು? 40 rupees. 5 4s are 20,000. Next, what you have paid, that will be profit for the company, that will be transferred temporarily to an account called as share forfeiture account. Share forfeiture account. So if it is a compound entry, if you know two amounts, you can always write the third amount. Hinge 50,000 debit, 20,000 credit. So obviously the difference amount minus ಮಾಡಿದ್ರೆ 30,000 ಬರುತ್ತೆ. This is a hint, shortcut way to find out the amount. ಇಲ್ಲ ಅಂದ್ರೆ ಇಲ್ಲಿ 100 ಇದೆ, ಇಲ್ಲಿ 40 ಇದೆ, ರಿಮೈನಿಂಗ್ ಎಷ್ಟು? Obviously 100 minus 40, 60. So 6 5s are 30. This is the entry. This is the entry which is share capital account to share first and final call account to share forfeiture account. Amount ಹೆಂಗ್ ಬರೆಯೋದು ನಾನು ಹೇಳಿದ್ದೀನಿ. What is the narration you will write? Simple narration ಬರೀರಿ. Being 500 shares forfeited. ನೀವು ಇಷ್ಟೇ ಬರೆದ್ರು ಸಾಕು. ಇಲ್ಲ ಸರ್ ಎಷ್ಟು ಬರೆದ್ರೆ ಮಾರ್ಕ್ಸ್ ಕೊಡಲ್ಲ, ನಮ್ಮ ಸರ್ ಫುಲ್ ನರೇಷನ್ ಬರೆಯಕ್ಕೆ ಹೇಳಿದ್ದಾರೆ ಅಂದ್ರೆ ಯು ಕ್ಯಾನ್ ಆಡ್ being 500 shares forfeited for ನಾನ್ ಪೇಮೆಂಟ್ ಅಂದ್ರೆ ದುಡ್ಡು ಕಟ್ಟಿಲ್ಲ ಅಂತ ಅರ್ಥ. ನಾನ್ ಪೇಮೆಂಟ್ ಆಫ್
ಫಸ್ಟ್ ಅಂಡ್ ಫೈನಲ್ ಕಾಲ್. ಫಸ್ಟ್ ಅಂಡ್ ಫೈನಲ್ ಕಾಲ್. ದಿಸ್ ಇಸ್ ದ ನರೇಷನ್. ಇಷ್ಟನ್ನ ಪಕ್ಕಾ ಬರೀರಿ, ನಿಮಗೆ 2 marks ಬಂದೇ ಬರುತ್ತೆ. ಸೊ ಹಿಯರ್ ಯು ರಿಮೆಂಬರ್ ದಿಸ್ ಅಮೌಂಟ್. ಶೇರ್ ಕ್ಯಾಪಿಟಲ್ ಏನ್ ಮಾಡಿದಿರಿ? ಡೆಬಿಟ್ ಮಾಡಿದಿರಿ, ಅಂದ್ರೆ ಕ್ಯಾನ್ಸಲ್ ಮಾಡಿದಿರಿ. ಇವಾಗ ನೆಕ್ಸ್ಟ್ ಎಂಟ್ರಿಲಿ ಕ್ಯಾನ್ಸಲ್ ಮಾಡಿರೋ ಶೇರ್ಸ್ ನ ಮತ್ತೆ ಇಶ್ಯೂ ಮಾಡ್ತೀರಿ. ಸೊ ಅವಾಗ ಆ ಎಂಟ್ರಿ ಏನಾಗತ್ತೆ? ರಿವರ್ಸ್ ಆಗತ್ತೆ. ಏನಾಗತ್ತೆ? ರಿವರ್ಸ್ ಆಗತ್ತೆ. ಸೊ ನಾನು ಹಂಗೆ ಹೇಳ್ಕೊಡ್ತೀನಿ, ನಿಮ್ಗೆ ಜ್ಞಾಪಕ ಇರುತ್ತೆ. ಓಕೆ, ಸೊ ದಟ್ ಇಸ್ 8th entry, ವಿಚ್ ಇಸ್ ರೀಇಶ್ಯೂ ಎಂಟ್ರಿ. ರೀಇಶ್ಯೂ ಎಂಟ್ರಿಲಿ ಫಸ್ಟ್ ನಾನು ಏನ್ ಬರೀತೀನಿ? ಟು ಶೇರ್ ಕ್ಯಾಪಿಟಲ್. ಆಮೇಲೆ ಹೇಳಿದ್ನಲ್ಲ, ಕ್ಯಾನ್ಸಲ್ ಮಾಡಿರೋ ಶೇರ್ಸ್ ನ ರೀಇಶ್ಯೂ ಮಾಡ್ತಾ ಇರೋದು. ಸೊ ದಟ್ ಎಕ್ಸಾಕ್ಟ್ ಎಂಟ್ರಿ ವಿಲ್ ಬಿ ರಿವರ್ಸ್ಡ್. ಡೆಬಿಟ್ ಇರೋದು ಏನಾಗುತ್ತೆ? ಕ್ರೆಡಿಟ್ ಆಗುತ್ತೆ. ಅಮೌಂಟ್ ಎಷ್ಟು? ಅಲ್ಲೆಷ್ಟಿತ್ತು? 50,000. ಸೊ ಹಿಯರ್ ಆಲ್ಸೋ 50,000. ಈಸಿ ವೇ ಟು ರಿಮೆಂಬರ್. ಇವಾಗ ಅದನ್ನೇನ್ ಮಾಡ್ತಾ ಇದ್ದೀರಾ? ರೀಇಶ್ಯೂ ಮಾಡ್ತಾ ಇದ್ದೀರಾ ಅಲ್ವಾ? ಸೊ ರೀಇಶ್ಯೂ ಮಾಡಿದ್ರೆ ನಿಮಗೆ ದುಡ್ಡು ಬರುತ್ತೆ. ದುಡ್ಡು ಬರೋದಕ್ಕೆ ಬ್ಯಾಂಕ್ ಅಕೌಂಟ್ ಡೆಬಿಟ್, ದುಡ್ಡು ಹೋಗೋದಕ್ಕೆ ಬ್ಯಾಂಕ್ ಅಕೌಂಟ್ ಕ್ರೆಡಿಟ್. ಸೊ ದುಡ್ಡು ಬಂತು. ಎಷ್ಟು ಬಂತು? 500 ಶೇರ್ಸ್ದು ಅಮೌಂಟ್ ಬಂತು. ಎಷ್ಟು ರೂಪಾಯಿ ಒಂದು ಶೇರ್ ಬಂದಿರೋದು? 80 rupees. ಎಲ್ಲಿದೆ 80 rupees? reissued at 80 rupees. Okay, so 500 into 80, ಸೊ ಎಷ್ಟದು? 5 8s 40,000. ಕರೆಕ್ಟಾ? ಡೆಬಿಟ್ ಅಲ್ಲಿ 40,000 ಇದೆ, ಕ್ರೆಡಿಟ್ ಅಲ್ಲಿ 50,000 ಇದೆ. ಏನಕ್ಕೆ ಡಿಫ್ರೆನ್ಸ್ ಬಂತು ಅಂದ್ರೆ, ನೀವು 100 ರೂಪಾಯಿ ಶೇರ್ಸ್ ನ 80 ರೂಪಾಯಿ ಮಾಡಿದ್ದೀರಾ. ಆಬ್ವಿಯಸ್ಲಿ ಏನ್ ಬರುತ್ತೆ? ಡಿಫ್ರೆನ್ಸ್ ಬಂದೇ ಬರುತ್ತೆ. ಆ ಡಿಫ್ರೆನ್ಸ್ ಅಮೌಂಟ್ ಎಷ್ಟು? 10,000 rupees. ಕರೆಕ್ಟಾ? 50 - 40 ಹಂಗಾರು ನೆನಪಿಟ್ಕೊಳ್ಳಿ. ಇಲ್ಲ ಅಂದ್ರೆ 500 into 20 ಹಂಗಾರು ನೆನಪಿಟ್ಕೊಳ್ಳಿ. ಓಕೆ, that will be again share forfeiture account. ಸೊ ಒಂದು ಟೆಂಪರರಿ ಅಕೌಂಟ್ ಓಪನ್ ಮಾಡಿರ್ತೀರಿ ಅಂತ ಹೇಳಿದ್ನಲ್ಲ, ಸೊ ಆ ಟೆಂಪರರಿ ಅಕೌಂಟ್ಗೆ ನೀವು ಡೆಬಿಟ್ ಕ್ರೆಡಿಟ್ ಮಾಡ್ತೀರಾ. ಐ ಹೋಪ್ ಯು ಅಂಡರ್ಸ್ಟುಡ್ ದಿಸ್. ಇಲ್ಲಿರೋ ಫೋರ್ಫೀಚರ್ ಎಷ್ಟಿದೆ? 30,000 ಇದೆ. ಕರೆಕ್ಟಾ? ಇಲ್ಲಿರೋ ಫೋರ್ಫೀಚರ್ ಎಷ್ಟಿದೆ? 10,000 ಇದೆ. ದಿಸ್ ಫೋರ್ಫೀಚರ್ ಇಸ್ ಪ್ರಾಫಿಟ್ ಬಿಕಾಸ್ ಪೇ ಮಾಡಿರೋ ಅಮೌಂಟ್ ನಾವು ಅವ್ರಿಗೆ ವಾಪಸ್ ಕೊಡೋದಿಲ್ಲ. ಓಕೆ, ದಿಸ್ ಫೋರ್ಫೀಚರ್ ಅಮೌಂಟ್ ಇಸ್ ಲಾಸ್ ಬಿಕಾಸ್ ನಾವು 80 ರೂಪಾಯಿ 100 ರೂಪಾಯಿ ಶೇರ್ಸ್ 80 ರೂಪಾಯಿ ಮಾಡ್ತಾ ಇದೀರಿ, 20 ರೂಪಾಯಿ ಲಾಸ್. ಸೊ ಈ ಪ್ರಾಫಿಟ್ 30,000, ಈ ಲಾಸ್ 10,000 ಮೈನಸ್ ಮಾಡಿದ್ರೆ ನಮಗೆ ನೆಟ್ ಪ್ರಾಫಿಟ್ ಎಷ್ಟು ಬರುತ್ತೆ? 20,000 ಬರುತ್ತೆ ಫಾರ್ ಡೂಯಿಂಗ್ ದಿಸ್ ಕ್ಯಾನ್ಸಲಿಂಗ್ ಅಂಡ್ ರೀಇಶ್ಯೂ. ಇದನ್ನ ನೀವು ಡೈರೆಕ್ಟ್ ಆಗಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಹೌ ಟು ಕ್ಯಾಲ್ಕುಲೇಟ್? ವೆರಿ ಸಿಂಪಲ್. ಓಕೆ, ಎಷ್ಟು ದುಡ್ಡು ಬರುತ್ತೆ ನಿಮಗೆ? 50 + 20 ಎಷ್ಟು? 70. ಪ್ರೀಮಿಯಂ ತೆಗೀರಿ. ಎಷ್ಟು ರೂಪಾಯಿ ಆಯ್ತು? 60 rupees ಆಯ್ತು. ಕರೆಕ್ಟಾ? 60 rupees ಇಸ್ ದ ಅಮೌಂಟ್ ವಾಟ್ ಯು ಹ್ಯಾವ್ ಪೇಡ್. ಸೊ 60 into 500 ಎಷ್ಟು ರೂಪಾಯಿ ಆಯ್ತು? 30,000 ಪ್ರಾಫಿಟ್. ಇಲ್ಲೇ ಬಂತಾ? ಈ 30,000 ಪ್ರಾಫಿಟ್ ಅಲ್ಲಿ ಲಾಸ್ ಎಷ್ಟಾಗತ್ತೆ? 20 ರೂಪಾಯಿ ಲಾಸ್ ಆಗುತ್ತೆ. ಸೊ 20 into 500 ದಟ್ ಇಸ್ 10,000. 30,000 ಪ್ರಾಫಿಟ್, 10,000 ಲಾಸು. ನೆಟ್ ಪ್ರಾಫಿಟ್ ಎಷ್ಟು? 20,000. ಡೋಂಟ್ ಕಾಲ್ ದಟ್ ನೆಟ್ ಪ್ರಾಫಿಟ್, ಬಟ್ ಈ ಫೋರ್ಫೀಚರ್ ಇಶ್ಯೂ ಮಾಡೋದ್ರಿಂದ ಕಂಪ್ನಿಗೆ ಆಗುವಂತ ಕೈಂಡ್ ಆಫ್ ಗೇನ್, ವಾಟ್ ಯು ಕ್ಯಾನ್ ಕಾಲ್. ಯು ಡೋಂಟ್ ಯೂಸ್ ದ ವರ್ಡ್ ಪ್ರಾಫಿಟ್, ಕೈಂಡ್ ಆಫ್ ಗೇನ್. ಓಕೆ, ದಟ್ ಈಸ್ ದ ಲಾಸ್ಟ್ ಎಂಟ್ರಿ ದಟ್ ವಿಲ್ ಡೂ. ಇದಕ್ಕೆ ನರೇಷನ್ ಏನ್ ಬರೀತೀರಾ? ಸಿಂಪಲ್ ಆಗಿ ಬರೀರಿ. ಬೀಯಿಂಗ್ ಫೋರ್ಫೀಟೆಡ್ ಶೇರ್ಸ್, ಫೋರ್ಫೀಟೆಡ್ ಅಂದ್ರೆ ಕ್ಯಾನ್ಸಲ್ ಮಾಡಿರೋ ಶೇರ್ಸ್ ನ ಏನ್ ಮಾಡ್ತಾ ಇದೀರಿ? ರೀಇಶ್ಯೂಡ್. ರೀಇಶ್ಯೂಡ್ ಸಾಕಿಷ್ಟು. ಬೇಕು ಅಂದ್ರೆ ರೀಇಶ್ಯೂಡ್ ಅಟ್ 80 rupees per share ಅಂತ ಬರೆದ್ರು ಆಗತ್ತೆ. ಓಕೆ, ಸೊ ಒನ್ ಇಸ್ ಫೋರ್ಫೀಚರ್ ಎಂಟ್ರಿ ಆಯ್ತು, ಇದು ರೀಇಶ್ಯೂ ಎಂಟ್ರಿ ಆಯ್ತು. ನೆಕ್ಸ್ಟ್ ಎಂಟ್ರಿ ಅಮೌಂಟ್ ನಾನು ಆಲ್ರೆಡಿ ಹೇಳಿದೆ ಹೆಂಗ್ ಬರುತ್ತೆ ಅಂತ, ವಿಚ್ ಇಸ್ 20,000. 30,000 ಪ್ರಾಫಿಟ್, 10,000 ಲಾಸ್. ಸೊ ಇದಕ್ಕೆ ನಾವೇನ್ ಎಂಟ್ರಿ ಬರೀತೀರಿ? ಯು ರಿಮೆಂಬರ್ ಹಿಯರ್, ಇಲ್ಲಿ ಫೋರ್ಫೀಚರ್ ಅಕೌಂಟ್ ಕ್ರೆಡಿಟ್ ಇದೆ. ಕ್ರೆಡಿಟ್ ಅಲ್ಲಿ ಎಷ್ಟಿದೆ? 30,000 ಇದೆ. ಡೆಬಿಟ್ ಅಲ್ಲಿ ಎಷ್ಟಿದೆ? 10,000 ಇದೆ. ಸೊ ಡಿಫ್ರೆನ್ಸ್ ಇರೋ ಡೆಬಿಟ್ ಅಲ್ಲೇ ತಾನೆ, ಅದಕ್ಕೆ ನಾವಿಲ್ಲಿ ಡೆಬಿಟ್ ಅಲ್ಲೇ ಬರೆಯೋದು. ಶೇರ್ ಫೋರ್ಫೀಚರ್ ಅಕೌಂಟ್
ಶೇರ್ ಫರ್ ಫ್ಯೂಚರ್ ಅಕೌಂಟ್ ಡೆಬಿಟ್ 20,000 ಹೆಂಗ್ ಬರುತ್ತೆ ಬ್ರಾಕೆಟ್ ಅಲ್ಲಿ ಶೋ ಮಾಡಿ 30,000 ಮೈನಸ್ 10,000. ಇದನ್ನ ಯಾವ ಅಕೌಂಟ್ ಟ್ರಾನ್ಸ್ಫರ್ ಮಾಡಬೇಕು ಅಂತ ಹೇಳಿದೆ ನಾನು ಟು ಕ್ಯಾಪಿಟಲ್ ರಿಸರ್ವ್. So why capital reserve? So anything that you put in capital reserve cannot be used for regular purposes. It can be used for only specified purposes. ಅಂದ್ರೆ ಈ ರಿಸರ್ವ್ ಅಲ್ಲಿ ಅಮೌಂಟ್ ಹಾಕಿದ್ರೆ ಅದನ್ನ ನೀವು ಹೆಂಗ್ ಬೇಕೋ ಹಂಗೆ ಯೂಸ್ ಮಾಡಂಗಿಲ್ಲ. ಅದಕ್ಕೆ ಅಂತ ಸ್ಪೆಸಿಫಿಕ್ ಪರ್ಪಸ್ ಇರುತ್ತೆ. ಆ ಸ್ಪೆಸಿಫಿಕ್ ಪರ್ಪಸ್ ಮಾತ್ರ ನೀವು ಯೂಸ್ ಮಾಡಬೇಕು. ಈ ತರ ಇದೇ ಅಕೌಂಟ್ ಹಾಕ್ಬೇಕು ಅಂತ ಯಾರು ಹೇಳ್ತಾರೆ? ಇಟ್ಸ್ ಸೆಬಿ ರೂಲ್ ಆಕ್ಚುಲಿ. ಓಕೆ, ಸೊ ಬೀಯಿಂಗ್ ಪ್ರಾಫಿಟ್ ಆನ್ ಪ್ರಾಫಿಟ್ ಅಂತ ಬರೀರಿ, ಇಲ್ಲ ಗೇನ್ ಅಂತ ಬರೀರಿ. ಪ್ರಾಫಿಟ್ ಆನ್ forfeiture ಟ್ರಾನ್ಸ್ಫರ್ಡ್ ಎಲ್ಲಿಗೆ? ಆಬ್ವಿಯಸ್ಲಿ ಗೊತ್ತಿದೆ ಅದು, ಟ್ರಾನ್ಸ್ಫರ್ಡ್ ಅಂತ. ಟ್ರಾನ್ಸ್ಫರ್ ಟು ಕ್ಯಾಪಿಟಲ್ ರಿಸರ್ವ್ ಇಷ್ಟೇ. ಸೊ ನೀವಿಷ್ಟು ಬರೆದ್ರೆ ನಿಮಗೆ ಡೆಫಿನೆಟ್ಲಿ 12 on 12 ಮಾರ್ಕ್ಸ್ ಬಂದೇ ಬರುತ್ತೆ. ಈ 3 ಎಂಟ್ರಿಗೆ 5 ಮಾರ್ಕ್ಸ್ ಬರುತ್ತೆ. ನೆಕ್ಸ್ಟ್ 7 ಎಂಟ್ರಿಗೆ ನಿಮಗೆ ನೆಕ್ಸ್ಟ್ ಫಸ್ಟ್ 6 ಎಂಟ್ರೀಸ್ಗೆ 7 ಮಾರ್ಕ್ಸ್ ಬರುತ್ತೆ. ನೆಕ್ಸ್ಟ್ 3 ಎಂಟ್ರೀಸ್ಗೆ 5 ಮಾರ್ಕ್ಸ್ ಬರುತ್ತೆ. ಟೋಟಲ್ 12 ಮಾರ್ಕ್ಸ್. ದಿಸ್ ಇಸ್ ಅ ಕಂಪಲ್ಸರಿ ಕ್ವೆಶನ್. ಐ ಹ್ಯಾವ್ ಟೋಲ್ಡ್ ಯು ದ ಕ್ವೆಶನ್ ನಂಬರ್ ಆಲ್ಸೋ. ಯಾವ್ದು ಕ್ವೆಶನ್ ನಂಬರ್? ಸಿ ಕ್ವೆಶನ್ ನಂಬರ್ 29. ಕ್ವೆಶನ್ ನಂಬರ್ 29 ಅಲ್ಲಿ ಅದೇ ಕ್ವೆಶನ್ ಇರುತ್ತೆ. 200% ಗ್ಯಾರಂಟಿ. ನಾನು ಗ್ಯಾರಂಟಿ ಕೊಡೋದಲ್ಲ, ಬೋರ್ಡ್ ಅವರ ಗ್ಯಾರಂಟಿ ಕೊಡ್ತಾರೆ. ಓಕೆನಾ? ಸೊ ಇಲ್ಲಿಗೆ ಒಂದು 12 ಮಾರ್ಕ್ಸ್ ನಮಗೆ ಕಲ್ಸಿದ್ದೀನಿ. ನೆಕ್ಸ್ಟ್ 12 ಮಾರ್ಕ್ಸ್ ಏನ್ ಬೇಕು, ಯಾವ ಪ್ರಾಬ್ಲಮ್ ನಾನು ಹೇಳ್ಕೊಡ್ಬೇಕು ಅಂತ ಇದ್ರೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ನಮ್ಮ ಇನ್ಸ್ಟಾಗ್ರಾಮ್ ಪೋಸ್ಟರ್ಗೆ ಕಮೆಂಟ್ ಮಾಡಿ. ಓಕೆ, ನಿಮ್ಗೆ ಯಾವ್ದು ಹೇಳ್ಕೊಡ್ಬೇಕು ಅಂತ ಇರೋದು ಅದನ್ನ ಹೇಳ್ಕೊಡ್ತೀನಿ. ಬಟ್ ಟ್ರೈ ಟು ಆಸ್ಕ್ ಫಾರ್ ವಾಟ್ ಐ ಹ್ಯಾವ್ ಶೋಡ್ ಯು ಇನ್ ದ ರೋಡ್ ಮ್ಯಾಪ್, ದಟ್ ಈಸ್ ಡಿಬೆಂಚರ್ಸ್ ಆರ್ ಕಂಪ್ಯಾರಿಟಿವ್ ಕಾಮನ್ ಸೈಜ್. ಡಿಬೆಂಚರ್ಸ್ ಮಾಡಿ ಕಂಪ್ಯಾರಿಟಿವ್ ಕಾಮನ್ ಸೈಜ್ ಮಾಡೋದಾ ಅಥವಾ ವೈಸ್ ವರ್ಸಾ, ವಿ ವಿಲ್ ಟೀಚ್ ಯು.